ಪುಸ್ತಕಗಳೆಲ್ಲ ಇದ್ದಾವೆ. ಆದರೆ ಪಠ್ಯ ಪುಸ್ತಕಗಳಲ್ಲಿ ಒಂದು ಎರಡು ಪುಟಗಳನ್ನಾದರೂ ಭಗವದ್ಗೀತೆಯದು ಸೇರಿಸಬೇಕು ಅಂತ ನಾವು ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತೇವೆ. ಭಗವದ್ಗೀತೆ ಅಂದರೆ ಜೀವನ ಪಾಠ ಅದರಲ್ಲಿ ಇದೆ. ಬದುಕನ್ನು ಹೇಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಭಗವದ್ಗೀತೆ. ಭಗವದ್ಗೀತೆ ಬಿಡಿಸಿ ನೋಡಿದರೆ ಸಾಕು, ಮುಖಪುಟವನ್ನು ನೋಡಿದರೆ ಸಾಕಾಗ್ತದೆ. ನೀವೆಲ್ಲ ಕೇಳಿದಿರಿ, ವಿವೇಕಾನಂದರ ಹೆಸರು ಏನು, ಹಿಂದಿನ ವಿವೇಕಾನಂದರ ಪೂರ್ವದ ಹೆಸರು ಏನು? ಯಾರು? ಅದು ಡೆಲ್ಲಿಗೆ ಕೇಳಬೇಕಾಯ್ತಲ್ಲಪ್ಪ. ನರೇಂದ್ರ ಪ್ರಧಾನಮಂತ್ರಿಗಳು ಇಲ್ಲಿ ಬರ್ತಾರೆ ನೋಡಿ. ಆ ಹೆಸರಲ್ಲಿ ಇರುವಂಥ ಪ್ರಧಾನಿಗಳು ಇಲ್ಲಿ ಬರ್ತಾರೆ. ಕೃಷ್ಣನ ಸೆಳೆತ ಹಾಗೆ ಇದೆ ಅಂತ ನಾವು ಹೇಳಬೇಕು. ನರೇಂದ್ರರು ಏನು ಮಾಡಿದರು ಅಂತಂದರೆ, ಮನೆಯಲ್ಲಿ ಅವರ ತಂದೆ ಹೆಸರು ಗೊತ್ತಿದೆಯಾ? ವಿಶ್ವನಾಥ ದತ್ತರು ಅಂತ ಅವರ ಹೆಸರು. ಅವರು ವಕೀಲರಾಗಿದ್ದರು. ಅವ್ರು ಬಂದು ಕೇಳ್ತಾರಂತೆ, ಏನಯ್ಯ ಓದಬೇಕಿದ್ದಿದ್ದ ಮಗುವೊಂದು ಕೇಳ್ತಾರೆ, ಏನು ಓದಬೇಕು ಅಂತ ಇದ್ದಿ ಅಂತ ಕೇಳುವಾಗ ಆ ಮಗು ಹೇಳ್ತದಂತೆ, ನಾನು ಕುದುರೆ ಓಡಿಸ್ತೇನೆ ಅಂತ ಒಂದು ಕೊಟ್ಟರು ಕೆನ್ನೆಗೆ. ಇದನ್ನು ಸ್ವಲ್ಪ ಪೆಟ್ಟದಿಂದ ಮೇಲೆ ಓಡುವುದಿಲ್ಲಿಗೆ ತಾಯಿಯ ಸೆರಗಿನ, ಈಗ ಸೆರಗೆಲ್ಲ ಇದೆ ಅಂತ ಹೇಳಿಕೆ ವಿಶ್ವಾಸ ಇಲ್ಲ ನಮಗೆ, ಯಾರ ಇಲ್ಲೆಲ್ಲ ಸೆರಗಿದೆ ಅಂತ ಗೊತ್ತಿಲ್ಲ. ಆದರೆ ಆ ಮಗುಗೊಂದು ಸೆರಗು ಸಿಕ್ಕಿತ್ತು. ಆ ತಾಯಿ ಭುವನೇಶ್ವರಿ ದೇವಿ ಸೆರಗಲ್ಲಿ ಅಡಗಿಸಿಕೊಂಡ್ರು. ತಂದೆಯವರು ಹೋದ ಮೇಲೆ ಮೆಲ್ಲಗೆ ಇಣಿಕೆ ನೋಡ್ತಾರಂತೆ, ಇದ್ದಾರಾ ಅಂತ. ಮತ್ತು ತಾಯಿಯ ಮುಖವನ್ನು ನೋಡೋದು, ಇನ್ನು ಇವರದ್ದು ಏನಾದರೂ ಉಂಟಾ ಬೇರೆ ಅಂತ. ಅವ್ರದ್ದು ಕೊಟ್ಟಾಯ್ತಲ್ಲ, ಇನ್ನು ಇವರದ್ದು ಏನಾದರೂ ಉಂಟಾ ಅಂತ. ಆದರೆ ಆ ತಾಯಿ ಆ ಮಗುವನ್ನು ಕರ್ಕೊಂಡೋಗಿ, ಏನು ಕೇಳಿದು ನೀನು, ಏನು ಹೇಳಿದೆ ನೀನು, ಕುದುರೆ ಓಡಿಸೋದು ಅಂತ ಹೇಳಿದೆ ಅಲ್ವಾ, ಬಾ ಅಂತ ಕರ್ಕೊಂಡು ಹೋದರು. ಮನೆಯೊಳಗಿರುವಂಥ ದೇವರ ಕೋಣೆಯ ಒಳಗೆ ಒಂದು ಫೋಟೋವನ್ನು ತೋರಿಸಿದರು. ಅಲ್ಲಿ ಕುದುರೆ ಓಡಿಸುವಂಥ ಒಂದು ಚಿತ್ರಣ, ಭಗವದ್ಗೀತೆ ಚಿತ್ರಣ ಅದರೊಳಗೆ ಇತ್ತು. ಅವ್ರು ಹೇಳ್ತಾರೆ, ನೀನು ಕುದುರೆಯನ್ನೇ ಓಡಿಸಬೇಕು, ಎಲ್ಲ ರೇಸಿನ ಕುದುರೆ ಎಲ್ಲ ಬೇಡ, ನೀನು ಓಡಿಸಬೇಕಾದಂಥ ಕುದುರೆ ಯಾವುದು ಅಂತಂದರೆ ಭಾರತ ರಥಕ್ಕೆ ಕಟ್ಟಿರುವಂಥ ಕುದುರೆಯನ್ನು ನೀನು ಓಡಿಸಬೇಕು. ನಿಜಾರ್ಥ ಭಾರತ ರಥದ ಸಾರಥಿ ನೀನು ಆಗಬೇಕು ಅಂತ ಸಂದೇಶ ಕೊಡ್ತಾರೆ ನೋಡಿ. ಅಂಥ ತಾಯಿ ಇದ್ದರೆ ಒಂದು ಭವ್ಯ ರಾಷ್ಟ್ರ ನಿರ್ಮಾಣಕ್ಕೆ ಸಮಯ ತುಂಬ ಬೇಕಂತ ನೋಡಿ ನೀವು. ಹಿನ್ನೆಲೆಯಲ್ಲಿ ನಾಡಿನ ಸಂತರು ನಮಗೆ ಏನು ಮಾರ್ಗದರ್ಶನ ಮಾಡ್ತಾರೆ, ಅದರ ಶ್ರವಣವೇ ಸಂತ ಸಂದೇಶವಾಗಿದೆ. ಭಗವದ್ಗೀತೆಯ ಸಂದೇಶವು, ಸಂತ ಸಂದೇಶವು ಅದು ಒಂದೇ ಆಗಿದೆ. ಶ್ರೀಮದ್ ಭಗವದ್ಗೀತೆ ನಮಗೆ ಏನು ಹೇಳ್ತದೆ? ದೊಡ್ಡವರನ್ನು ಅನುಸರಿಸಬೇಕು, ಗುರುಗಳನ್ನು ಹಿರಿಯರನ್ನು ಅನುಸರಿಸಬೇಕು. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವ ಇತರೋ ಜನಃ ಸಯದ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ದೊಡ್ಡವರು ಏನು ಮಾಡ್ತಾರೆ ಅದನ್ನೇ ಉಳಿದವರು ಮಾಡ್ತಾರೆ. ಗುರುಗಳು ಹಿರಿಯರು ಏನು ಮಾಡ್ತಾರೆ, ಏನು ಹೇಳ್ತಾರೆ ಅದನ್ನೇ ಉಳಿದವರು ಅನುಸರಿಸ್ತಾರೆ. ಕೃಷ್ಣ ಹೇಳ್ತಾನೆ, ಜಗತ್ತಿನಲ್ಲಿ ಇರುವವರು 99% ಅನುಸರಣೆ ಮಾಡುವವರು, ಕೇವಲ 1% ಜನ ಮಾತ್ರ ಸರಿಯಾಗಿ ತಿಳ್ಕೊಂಡು ಮಾಡುವವರು. ಆದ್ದರಿಂದ ಆ 1% ಜನ ಸರಿಯಾಗಿ ಹೋದರೆ ಎಲ್ಲರೂ ಸರಿಯಾಗಿ ಹೋಗ್ತಾರೆ. ಅವರು ತಪ್ಪು ದಾರಿಯಲ್ಲಿ ಹೋದರೆ 99% ಜನರು ತಪ್ಪು ದಾರಿಯಲ್ಲಿ ಹೋಗ್ತಾರೆ. ಮೂಲತಃ ಮನುಷ್ಯರು ಅನುಸರಣಶೀಲರು. ಸ್ವಂತ ವಿಚಾರ ಮಾಡೋದು ಬಹಳ ಕಡಿಮೆ. ಜಗತ್ತಿನಲ್ಲಿ ಸ್ವಂತ ವಿಚಾರ ಮಾಡುವ ಜನರ ಸಂಖ್ಯೆಯೇ ಬಹಳ ಕಡಿಮೆ. ಸಾಮಾನ್ಯವಾಗಿ ಹಿಂದಿನವರು ಏನು ಮಾಡಿದರು, ದೊಡ್ಡವರು ಏನು ಮಾಡಿದರು ಅದನ್ನೇ ಮಾಡೋದು. ಇವತ್ತಿನ ದಿವಸ ಅಂತೂ ಅದು ಭಾರಿ ಜಾಸ್ತಿಯಾಗಿ ಹೋಗಿದೆ. ಈ ಫ್ಯಾಷನ್ ಅಂತ ಬಂದಿದೆ. ಫ್ಯಾಷನ್ ಇದಕ್ಕೆ ಒಳ್ಳೆಯ ಉದಾಹರಣೆ. ಫ್ಯಾಷನ್ ಅಂತೇಳಿ ಹೇಳಿದ್ರೆ ಏನಾದರೆ ಭ್ರಮೆ ಅಂತೇಳಿ ಅರ್ಥ, ಕ್ರೇಜಿ ಅಂತೇಳಿ ಹೇಳ್ತಾರೆ. ಯಾರು
ದೊಡ್ಡವರು ಅಂತ ಮನಸ್ಸಿನಲ್ಲಿ ತಿಳ್ಕೊಂಡಿದ್ದೇವೋ ಅವ್ರು ಏನು ಮಾಡೋದೋ ಅದನ್ನೇ ಉಳಿದವರು ಮಾಡೋದು. ಅವರು ಒಂದು ಕಿವಿಗೆ ಬೆಂಡಲೆ ಹಾಕ್ಕೊಂಡ್ರೆ ಎಲ್ಲರೂ ಒಂದೇ ಕಿವಿಗೆ ಬೆಂಡಲೆ ಹಾಕ್ಕೊಂಡು, ಅವರು ತಲೆ ಕೂದಲನ್ನು ಕಣ್ಣು ಮುಚ್ಚುವ ಹಾಗೆ ಹಾಕ್ಕೊಂಡ್ರೆ ಎಲ್ಲರೂ ಕೂಡ ತಲೆ ಕೂದಲನ್ನು ಕಣ್ಣು ಮುಚ್ಚುವ ಹಾಗೆ ಒಂದೇ ಕಣ್ಣಲ್ಲೇ ಹೋಗೋದು. ಅವರು ಬಟ್ಟೆಯೆಲ್ಲ ಹರಿದುಕೊಂಡು ಹಾಕ್ಕೊಂಡ್ರೆ ನಾವು ಕೂಡ ಬಟ್ಟೆಯೆಲ್ಲ ಹರಿದುಕೊಂಡು ಹೋಗೋದು. ಒಂದು ಕಾಲದಲ್ಲಿ ಹರಿದ ಬಟ್ಟೆ ಹಾಕೋದು ಬಹಳ ಅವಮಾನ. ನಾವೆಲ್ಲ ಸ್ಕೂಲಿಗೆ ಹೋದಾಗ ಎಲ್ಲಾದರೂ ಅಂಗಿ ಚಡ್ಡಿ ಹರಿದಿದ್ದರೆ ಪೋಸ್ಟ್ ಆಫೀಸು ಅಂತ ನಮ್ಮನ್ನು ತಮಾಷೆ ಮಾಡ್ತಾಯಿದ್ರು. ಮೆಲ್ಲನೆ ಬಂದೊಂದು ಕಲ್ಲು ಹಾಕೋದು, ಒಂದು ಕಾಗದ ಅದರೊಳಗೆ ಹಾಕೋದು, ಹೀಗೆಲ್ಲ ಮಾಡ್ತಾಯಿದ್ರು. ಆದರೆ ಈಗ ಅದೇ ಫ್ಯಾಷನ್. ಹರಿದ ಬಟ್ಟೆ ಹಾಕಿದವರು ಶ್ರೇಷ್ಠರು. ಯಾಕಂದರೆ ಯಾರೋ ಒಬ್ಬ ಸಿನಿಮಾ ನಟ ಹಾಗೆ ಮಾಡಿದ, ಎಲ್ಲರೂ ಹಾಗೆ ಮಾಡೋದು. ಹೀಗಾಗಿ ಕೃಷ್ಣ ಹೇಳ್ತಾನೆ, ನಾವು ಯಾರನ್ನು ದೊಡ್ಡವರು ಅಂತ ತಿಳ್ಕೊಂಡಿದ್ದಾರೆ ಅದೇ ರೀತಿ ಮಾಡೋದು ಜನರ ಸ್ವಭಾವ. ಅದು ಅವರು ಯಾಕೆ ಮಾಡ್ತಾರೆ, ಅದರ ಉದ್ದೇಶ ಏನು, ಅದು ಯಾರಿಗೂ ಬೇಡ. ಅಂತೂ ದೊಡ್ಡವರು ಅಂತೇಳಿ ಏನು ಹೇಳ್ತಾರೆ ಅದನ್ನೇ ಹೇಳೋದು. ಇವತ್ತು ಹೊಸ ಇದು ಏನಂದರೆ, ಪೇಪರ್ನಲ್ಲಿ ಟಿ ವಿಯಲ್ಲಿ ಏನು ಬರ್ತದೆ ಅದನ್ನೇ ಎಲ್ಲರೂ ನಂಬಿಬಿಡೋದು. ಪೇಪರ್ನಲ್ಲಿ ಟಿ ವಿಯಲ್ಲಿ ಬರುವುದಲ್ಲ, ಅದು ಜನರು ಅದರಲ್ಲಿ ಹಾಕುವುದದು. ಅದು ನಮ್ಗೆ ಗೊತ್ತೇ ಇಲ್ಲ. ಪೇಪರ್ನಲ್ಲಿ ಬಂದಿದೆ ಅಂತ, ಟಿ ವಿಯಲ್ಲಿ ಬರ್ತಾ ಇದೆ ಅಂತೇಳಿ ಅದು ಪ್ರಮಾಣ. ಟಿ ವಿಯಲ್ಲಿ ಪೇಪರ್ನಲ್ಲಿ ಏನಾದರೂ ಬಂದರೆ ಅದು ಪ್ರಮಾಣ. ಟಿ ವಿಯಲ್ಲಿ ಹಾಕುವವರು ಮನುಷ್ಯರು, ಅವರಿಗೂ ದುರುದ್ದೇಶ ಇದೆ. ಪೇಪರ್ನಲ್ಲಿ ಹಾಕುವವರು ಕೂಡ ಮನುಷ್ಯರೇ, ಅದು ಗೊತ್ತೇ ಇಲ್ಲ. ಪೇಪರ್ನಲ್ಲಿ ಬಂದಿದೆ, ಕಂಪ್ಯೂಟರಲ್ಲಿ ಬಂದಿದೆ, ಅದೆಲ್ಲ ಪ್ರಮಾಣ ಅಂತ. ಜನಗಳಿಗೆ ವಿಮರ್ಶೆ ಮಾಡುವ ಶಕ್ತಿ ಕುಂಠಿತವಾಗ್ತಾ ಇದೆ. ಇವತ್ತು ಜಗತ್ತು ಬಹಳ ಮುಂದುವರಿತಾ ಇದೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ಹೊರಗಡೆ ಮುಂದುವರಿತಾ ಇದೆ, ಒಳಗಡೆ ಕುಸಿತಾ ಇದೆ. ಜನರಿಗೆ ಚಿಂತನೆ ಮಾಡುವ ಶಕ್ತಿ ಹೋಗ್ತಾ ಇದೆ, ಬೌದ್ಧಿಕ ಶಕ್ತಿಯೇ ಹೋಗ್ತಾ ಇದೆ. ಮೊಬೈಲ್ ಬಂದ ಮೇಲಂತೂ ಯಾರ ಮನಸ್ಸು ಕೆಲಸ ಮಾಡೋದಿಲ್ಲ. ನಮ್ಮ ಫೋನ್ ನಂಬರ್ ಏನು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ನಮ್ಮ ಮನೆಗೆ ಹೇಗೆ ಹೋಗೋದು ಅಂತ ನಮಗೆ ಗೊತ್ತಿಲ್ಲ. ಈ ಲೊಕೇಶನ್, ಈ GPS ಬಂದ ಮೇಲೆ ನಮ್ಮ ಮನೆಗೆ ಹೋಗೋದು ಹೇಗೆ ಅಂತ ಅದು GPS ಹೇಳಬೇಕು. ಯಾಕೆಂದರೆ ಮನುಷ್ಯನಿಗೆ ಆ ರೀತಿ ಚಿಂತನೆ ಮಾಡುವ ಶಕ್ತಿಯೇ ಹೋಗ್ತಾ ಇದೆ. ಎಲ್ಲವೂ ಕೂಡ ಯಂತ್ರವು ಮಾಡೋದು, ಎಲ್ಲವೂ ಕೂಡ ಕಂಪ್ಯೂಟರ್ ಮಾಡೋದು, ಮೊಬೈಲ್ ಮಾಡೋದು. ಕ್ಯಾಲ್ಕುಲೇಟರ್ ಬಂದ ಮೇಲೆ ನಮಗೆ ಲೆಕ್ಕ ಮಾಡುವ ಶಕ್ತಿಯೇ ಹೋಗ್ತಾ ಇದೆ. ಹೀಗೆ ಸರಿಯಾಗಿ ವಿಮರ್ಶೆ ಮಾಡಿದರೆ ನಾವು ಒಳಗಿನಿಂದ ಕುಸಿತಾ ಇದ್ದೇವೆ, ಹೊರಗಿನಿಂದ ಮೇಲೆ ಹೋಗ್ತಾ ಇದೆ. ಸಂಸ್ಥೆ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡೆಯೂರು, ಇದರ ಅಧಿಪತಿಗಳಾಗಿರತಕ್ಕಂತಹ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹ ರೂಪವಾದಂತಹ ಸನ್ಮಾನವನ್ನು, ಸಂಸ್ಥಾನ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಧರ್ಮ ಪ್ರಚಾರಕ್ಕಾಗಿ ನಿರಂತರವಾಗಿ ಶ್ರಮಿಸ್ತಾ ಇರುವಂತಹ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ರಾಜಾಂಗಣದ ಈ ಭವ್ಯವಾದ ವೇದಿಕೆಯಿಂದ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಪ್ರಸಾದವನ್ನು ನೀಡಿ ಅವರನ್ನು ಗೌರವಿಸಲಾಗ್ತಾ ಇದೆ. ತುಂಬ ಸ್ವಾರಸ್ಯ ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನಲ್ಲಿ ತುಳು ಭಾಷೆ ಉಳಿಬೇಕು ಅಂತ ಹೋರಾಟ ಮಾಡುವ ವ್ಯಕ್ತಿಗಳಲ್ಲಿ ಅಗ್ರಪಂಕ್ತಿಯಲ್ಲಿ ಪರಮಪೂಜ್ಯ ಒಡೆಯೂರು ಶ್ರೀಪಾದಂಗಳವರು ಇದ್ದಾರೆ.